ಚೆನ್ನಾಗಿದೆ. ಸೂಪರ್ ಸಿನಿಮಾ ಸೂಪರ್ ಆಗಿದೆ. ಯಾಕಂದ್ರೆ ಒಂದ್ ಕಾಲದಲ್ಲಿ ಹೇಳ್ತಾ ಇದ್ರು ತಾಯಿ ಇಲ್ದೆ ತಂದೆ ಇಲ್ದಿದ್ರು ಪರವಾಗಿಲ್ಲ, ತಾಯಿ ಇರ್ಬೇಕು ಅಂತೇಳಿ. ಆದ್ರೆ ಈ ಸಿನಿಮಾ ನೋಡಿದ್ರೆ ತಾಯಿ ಅವಶ್ಯಕತೆ ಇದ್ರೂ ತಂದೆ ಅವಶ್ಯಕತೆ ಬಹಳ ಇದೆ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೀತಾಪಯಣ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಬಹಳ ವರ್ಷ ಆಗಿತ್ತು ತಾಯಿ ಇಲ್ದೆ ತಂದೆನೇ ತಂದೆ ತಾಯಿ ಅಂತ ಆಗಿರೋದು ಒಂದು ಸನ್ನಿವೇಶ ತುಂಬಾ ಚೆನ್ನಾಗಿ ಬಂದಿದೆ. ಬಹಳ ಖುಷಿ ಆಗುತ್ತೆ ಈ ಸಿನಿಮಾ ನೋಡಿ. ಎಲ್ರಿಗೂ ನಮಸ್ಕಾರ. ಮೊದಲು ಇಷ್ಟು ದಿನ ಸಿನಿಮಾ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಒಂದೊಂದರಲ್ಲೂ ಪ್ರೆಸ್ ಮೀಟ್ ನಲ್ಲಿ. ಇವಾಗ ಹೆಂಗಿದೆ ಅಂತ ನೀವು ನೋಡ್ಬಿಟ್ಟಿದ್ದೀರಾ. ಇನ್ಮೇಲೆ ನೀವು ಹೇಗಿದೆ ಅಂತ ಹೇಳಿದ್ರೆ ಕೇಳಕ್ಕೆ ನಾನು ರೆಡಿ ಆಗಿದ್ದೀನಿ. ಜನಗಳಿಗೆ ಒಬ್ಬ ಡೈರೆಕ್ಟರ್ ಕಥೆನೋ ಅಥವಾ ಆರ್ಟಿಸ್ಟ್ಗಳ ಒಂದು ಪರ್ಫಾರ್ಮೆನ್ಸ್ ತೊಗೊಂಡೋಗಿ ಸೇರಿಸೋದು ನಿಮ್ಮ ಯಾವಾಗಲೂ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಈಗ ನಿಮ್ಗೆ ಹೆಂಗೆ ಇಷ್ಟ ಆಯಿತು, ಯಾವ ಥರ ಅದು ಜನಕ್ಕೆ ಸೇರಿಸೋ ಜವಾಬ್ದಾರಿ ಇವಾಗ ನಿಮ್ಮದಿದೆ. ನಮ್ಮ ಪಕ್ಕದಲ್ಲಿ ಇರೋರು ನಮ್ಮ ಉಪೇಂದ್ರ ಅವ್ರಿಗೆ ನಾವೆಲ್ಲ ಫ್ಯಾನ್ಸ್. ಅವ್ರ ಡೈರೆಕ್ಷನ್ಗೆ ಅವ್ರಿಗೂ ಸೊ ತುಂಬ ಸಂತೋಷ. ನನ್ನ ಮಗಳಿಗೆ ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅನ್ನೋ ಥರ ಅಂದ್ಕೊಂಡು ಈ ಸಿನಿಮಾ ಮಾಡಿದೆ. ಅದಾದ್ಮೇಲೆ ಇದೊಂದು ದೊಡ್ಡ ಜವಾಬ್ದಾರಿ ಆಗೋಯ್ತು. ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಒಂದು ಪಾಸಿಟಿವಿಟಿ, ಒಂದು ವ್ಯಾಲ್ಯೂಸ್ ಆಫ್ ರಿಲೇಶನ್ಶಿಪ್. ಅಂದ್ರೆ ಏನೀಗ ಇಷ್ಟೊಂದು ಫಾಸ್ಟ್ ಪೇಸ್ಡ್ ಲೈಫ್ ಹೋಗ್ತಿದೆ. ಸೊ ನಾವು ಯಾವ ಥರದ್ದು ಜನಗಳು ನಮ್ಮ ಪಕ್ಕದಲ್ಲೇ ಇದ್ರು ನಾವು ಮರ್ತೋಗ್ತಾ ಇರ್ತೀವಿ. ಫ್ರೆಂಡ್ಸ್ ಆಗಿರ್ಬೋದು, ಅದು ತಂದೆ ತಾಯಿ ಆಗಿರ್ಬೋದು, ಅದು ಮದುವೆ ಮಾಡ್ಕೊಂಡಿರೋರಾಗಿರ್ಬೋದು. ಸೊ ನಮಗೆ ಗೊತ್ತಿಲ್ದಂಗೆ ಈ ಒಂದು ಫಾಸ್ಟ್ ಲೈಫ್ನಲ್ಲಿ ಮರೆತು ಹೋಗ್ತಾ ಇರ್ತೀವಿ ನಾವು. ಸೊ ಅದನ್ನೆಲ್ಲ ಸ್ವಲ್ಪ ನಾವು ಜ್ಞಾಪಕ ಮಾಡಿ ಅದ್ರೊಳಗಿರೋ ವ್ಯಾಲ್ಯೂಸ್ ಏನು, ಅದು ಸತ್ವ ಏನದಲ್ಲಿ ಎಷ್ಟು ಸಂತೋಷ ಇರುತ್ತೆ, ಆಮೇಲೆ ಒಂದು ಗ್ರ್ಯಾಟಿಟ್ಯೂಡ್, ಒಂದು ಕೃತಜ್ಞತೆ ಅನ್ನೋದ್ರಲ್ಲಿ ಎಷ್ಟು ಒಂದು ಅರ್ಥ ಇರುತ್ತೆ ಅನ್ನೋದನ್ನೆಲ್ಲ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ. ಇವತ್ತು ನೀವೆಲ್ಲ ಸಿನಿಮಾ ನೋಡಿದ್ದೀರಾ, ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದಾಗ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಯಾಕೆ ಗ್ಲಾಸ್ ಹಾಕಿದ್ದೀನಿ ಗೊತ್ತಾ? ನನ್ನ ಕಣ್ಣು ಹೋಗ್ಬಿಟ್ರೆ ನೀವೆಲ್ಲ ಇದಾಗ್ಬಿಟ್ರೆ ಅಷ್ಟು ನನಗೆ ಎಮೋಷನಲ್ ಆಗಿ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ. ಪಾಪ ಅವರು ನಮಗೋಸ್ಕರ ಬಂದ್ರವರು. ಆಕ್ಚುಲಿ ಈಸ್ ನಾಟ್ ವೆಲ್. ಕಣ್ಣೆಲ್ಲ ಇದು ಊದ್ಕೊಂಡಿದೆ ಅಲ್ವಾ ಸ್ವಲ್ಪ. ಈ ಪಿಕ್ಚರ್ ನೋಡ್ಬೇಕು ಜಾಸ್ತಿ ಇದಾಗಿದೆ ಮಾಡಿದ್ದಾರೆ. ಎಲ್ಲದಕ್ಕಿಂತ ನನಗೆ ಇಷ್ಟ ಆಗಿದೆ ಏನಂದ್ರೆ ಅದನ್ನ ಮಾಡಿರೋ ರೀತಿ ಇದೆಯಲ್ಲ, ಅದನ್ನ ಕಮರ್ಷಿಯಲ್ ಆಗಿ ತಂದಿರೋ ರೀತಿ ಇದೆಯಲ್ಲ. ಆಮೇಲೆ ಇವ್ರು ಯಾರೋ ಆ ಒಂದು ಸಣ್ಣ ವಿಷಯಗಳಿದೆಯಲ್ಲ, ನನಗೆ ಅವಾಗ ಅದೇ ಹೇಳ್ತೀನಿ, ನೀವು ಪ್ಲಾನ್ ಮಾಡಿದ್ರೆ ಇದನ್ನ ಸ್ಪಾಟಲ್ಲೇ ಮಾಡಿದ್ರ. ಅದೇ ನಾನು ಒಬ್ಬ ಡೈರೆಕ್ಟರ್, ನನಗೆ ಅದೆಲ್ಲ ಬಹಳ ಇಷ್ಟ. ಹೆಂಗ್ ಅದೆಲ್ಲ ಕ್ರಿಯೇಟ್ ಆಗುತ್ತೆ ಇಷ್ಟಪಡೋ ಡೈರೆಕ್ಟರ್. ನಿಜವಾಗ್ಲೂ ಈ ಡೈರೆಕ್ಟರ್ ಇಷ್ಟಪಡ್ತೀವಿ. ನಿಮ್ಮನ್ನ ಚೆನ್ನಾಗಿ ಮಾಡಿದ್ದೀರಾ. ನಿಜವಾಗ್ಲೂ ಒಂದು ಏನೋ ಅವ್ರ ಮಗಳು ಎಷ್ಟು ಅದ್ಭುತವಾಗಿ ಕಾಣಿಸ್ತಾರೆ ಅಂದ್ರೆ ಎಲ್ಲಾ ರೀತಿಯ ಪರ್ಫಾರ್ಮೆನ್ಸು ಮಾಡ್ಬಿಟ್ಟಿದ್ದಾರೆ. ಡ್ಯಾನ್ಸ್ ಇರ್ಬೋದು, ಸಾಂಗ್ ಇರ್ಬೋದು, ಎಮೋಷನ್ ಇರ್ಬೋದು. ಆಮೇಲೆ ಅವರಿಬ್ಬರು ಪೇರು ನಿರಂಜನ್, ಅವರಿಬ್ಬರು ಪೇರು ಅಷ್ಟು ಚೆನ್ನಾಗಿದೆ. ಅವನು ಚೆನ್ನಾಗಿ ಫೈಟು, ಡ್ಯಾನ್ಸು ಎಲ್ಲವನ್ನೂ ಮಾಡಿದ್ದಾನೆ. ಇಟ್ಸ್ ಎ ವೆರಿ ಗುಡ್ ಬ್ರೇಕ್ ನಿಜವಾಗ್ಲು. ಏನಂದ್ರೆ ನಮ್ಮ ನಿರಂಜನ್ಗೆ 1981 ಇಂದ ಇವತ್ತಿಗೂ A1 ಹ್ಯಾಂಡ್ಸಮ್ ಹೀರೋ. ಅವತ್ಗೆ ಕಾಸ್ಟ್ಲಿ ಇಂಡಿಯನ್ ಬ್ರೂಸ್ಲಿ ಅರ್ಜುನ್ ಸರ್ಜಾ ಅವರ ಡೈರೆಕ್ಷನ್ ಅಲ್ಲಿ ಪವರ್ಫುಲ್ ಫೈಟರ್, ಬಾಡಿ ಭರ್ಜರಿ ಆಗಿದ್ರು, ಸಾಂಗ್ ಅಲ್ಲಿ ಸ್ಟ್ರಾಂಗ್ ಆಗಿ ಸ್ಟೆಪ್ ಹಾಕೋ ಡ್ಯಾನ್ಸರ್ ಧ್ರುವ ಸರ್ಜಾ ಗೆಸ್ಟ್ ರೋಲ್. ಡೈರೆಕ್ಷನ್ ಗೆ ಡಾಕ್ಟರ್, ಬರೀ ಬಾಲಿವುಡ್ ಅಲ್ಲ ಹಾಲಿವುಡ್ ರೇಂಜ್ ಗೆ ಹವಾ ಮಾಡಿರೋ ಉಪ್ಪೇಣ್ಣ ಅವ್ರ ಅಣ್ಣನ ಮಗ ನಿರಂಜನ್ ಹೀರೋ ಸ್ಕ್ರೀನ್ ಅಲ್ಲಿ. ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ಮಗಳಾದ ಐಶ್ವರ್ಯ ಅರ್ಜುನ್ ಅವರು ಹೀರೋನ್ ಆಗಿ ಪ್ರೇಮಲೆ ಬೂಡಿ ಬಂದಿರೋ ಸಿನಿಮಾ ಸೀತಾಪಯಣ. ಸರ್ ಬಿಂದಾಸ್ ಆಗಿದೆ. ಸ್ಟೋರಿ ತಕ್ಕಂಗೆ ಲೊಕೇಶನ್ಸ್ ಆಗಿರ್ಬೋದು, ಪಾತ್ರ ತಕ್ಕ ಪ್ಯಾಷನ್ ಆಗ್ಬೋದು, ಪಕ್ಕ ವರ್ಕೌಟ್ ಆಗಿದೆ. ಸೀತಾನ ಹೆಸರು ಬಳಸಿದ್ರೆ ಸೊ ಸೀತಾ ಸ್ಟೋರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಏನ್ ಇವತ್ತಿನ ದುನಿಯಾದಲ್ಲಿ ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು ಲವ್ ಮಾಡ್ತಾರೆ. ಆ ಒಂದು ಲವ್ ಸಬ್ಜೆಕ್ಟ್ ಇಟ್ಕೊಂಡು ಆ ಫ್ಯಾಮಿಲಿ ಎಮೋಷನ್ ಫುಲ್ ಕೊಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಮಸ್ತಾಗಿದೆ. ಏಪ್ರಿಲ್ 30 ಕೇಳಿ ಆಲ್ ಇಂಡಿಯಾ ರಿಲೀಸ್ ಆಗುತ್ತೆ, ನೋಡಿ. ಜೈ ಧ್ರುವ ಬಾಸ್, ಒಳ್ಳೆ ಸಿನಿಮಾ, ಸೂಪರ್ ಮೂವಿ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಪೂರ್ತಿ ಕೂತ್ ನೋಡ್ಬೋದು. ಫ್ಯಾಮಿಲಿ ಸ್ಟೋರಿ ಅಂದ್ರೆ ಸಂಬಂಧದ ವ್ಯಾಲ್ಯೂ ಇಲ್ಲ. ಜನಗಳು ಇವಾಗ ಮನಿ ಮೈಂಡೆಡ್ ಇದ್ದಾರೆ. ಸೊ ಹೇಳ್ಬೇಕಂದ್ರೆ ಫ್ಯಾಮಿಲಿ ವ್ಯಾಲ್ಯೂ ಏನು, ಸಂಬಂಧದ ವ್ಯಾಲ್ಯೂ ಏನು ಅಂತ ತುಂಬಾ ಚೆನ್ನಾಗಿ ಅಂದ್ರೆ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಫ್ಯಾಮಿಲಿ ಎಲ್ಲರೂ ಬಂದು ಕೂತ್ ನೋಡಿ ಅಂತ ಹೇಳ್ತೀನಿ. ಚೆನ್ನಾಗಿದೆ ಸರ್, ಫ್ಯಾಮಿಲಿ ಜೊತೆ ನೋಡ್ಬೋದು. ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಸರ್. ಇಡೀ ಫ್ಯಾಮಿಲಿ ಕೂತು ಸಿನಿಮಾ ನೋಡೋದು ಒಳ್ಳೆ ಸಿನಿಮಾ ಸರ್, ಒಳ್ಳೆ ಸಿನಿಮಾ 100% ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ಸರ್. ಫ್ಯಾಮಿಲಿ ಕೂತು ನೋಡೋ ಸಿನಿಮಾ 100% ಚೆನ್ನಾಗಿದೆ ಸರ್. ಸಿನಿಮಾಂದು ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಮೇಕಿಂಗ್ ಇರ್ಬೋದು, ಸಾಂಗ್ ಇರ್ಬೋದು, ಪ್ರತಿಯೊಂದು ಆಕ್ಟಿಂಗು ಅದ್ಭುತವಾಗಿದೆ.
ಅರ್ಜುನ್ ಸರ್ಜಾ ಅವರು ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಧ್ರುವ ಸರ್ಜಾ ಎಂಟು ತುಂಬ ಚೆನ್ನಾಗಿದೆ. ಮತ್ತು ಅರ್ಜುನ್ ಸರ್ ಮಗಳು ಹೀರೋಯಿನ್ ಅಂತೂ ತುಂಬ ಆಟಿಟ್ಯೂಡ್ ಆಗಿ, ಬ್ಯೂಟಿಯಾಗಿ, ಕ್ಯೂಟಾಗಿ, ತುಂಬ ಆಕ್ಷನ್ ಚೆನ್ನಾಗಿ, ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಕುಟುಂಬನೂ ಸಹ ಇಂಥ ಸಿನಿಮಾಗಳು ನೋಡಬೇಕು. ಅನಿಸ್ತು. ಉತ್ತರ ಕರ್ನಾಟಕದ ಮೇನ್ ಏನಿದೆ ಅಂದರೆ ಉತ್ತರ ಕರ್ನಾಟಕದ್ದು ಅದರಲ್ಲಿ ಇದು ಇದೆ ಅಲ್ವಾ, ಹಾಗಾಗಿ ನಾನು ಉತ್ತರ ಕರ್ನಾಟಕದವಳೆ. ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ನೋಡಿ. ನಾವು ಇನ್ನೂ ಹೆಚ್ಚಾಗಿ ನಮ್ಮ ಆಟೋ ಡ್ರೈವರ್ಸು ಕೂಡ ಬಂದು ನೋಡ್ತೀವಿ. ನಾವೆಲ್ಲ ಆಟೋ ಡ್ರೈವರು ಯಾವುದೋ ಒಂದು ಮೂವಿ ಇದ್ರೂ ಕೂಡ ಬಂದು ಫಸ್ಟ್ ಕುತ್ಕೊಂಡು ನೋಡ್ತೀವಿ. ಹಾಗೆ ನಮ್ಮ ಜೊತೆ ಫ್ಯಾಮಿಲಿನೂ ಬಂದು ಕುತ್ಕೊಂಡು ನೋಡಿ ಅಂತ ಎಲ್ಲ ಫ್ಯಾಮಿಲಿನೂ ಬಂದು ನೋಡಲಿ ಅನ್ನೋ ಒಂದು ಖುಷಿ ನಮಗೆ. ತುಂಬ ಚೆನ್ನಾಗಿತ್ತು. ಲವ್ ಯು ಪಿ ಸರ್ ಆ್ಯಂಡ್ ಅರ್ಜುನ್ ಸರ್, ಸರ್ಜಾ ಸರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಬೇಕು. ಆ ಮೂವಿ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಫುಲ್ಲು ಕುತ್ಕೊಂಡು ನೋಡುವಂಥ ಮೂವಿ ಇದು. ಮತ್ತು ಎಮೋಷನ್ಸ್ ತುಂಬ ಚೆನ್ನಾಗಿತ್ತು. ನನಗೆ ಆ ಮೂವಿ ಫುಲ್ ಏನಿದೆ ಅದು ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಪಿಕ್ಚರು. ಎಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡಿ. ಫಿಲಮ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋವಂಥ ಪಿಕ್ಚರು. ಕನ್ನಡದಲ್ಲಿ ಈ ಥರ ಬರೋ ಪಿಕ್ಚರ್ ತುಂಬ ಅಪರೂಪ ಇದೆ. ಎಲ್ಲ ಬನ್ನಿ ಪಿಕ್ಚರ್ ನೋಡಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ.